ಶ್ರೀ ಕ್ಷೇತ್ರ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚನ್ನಕೇಶವ್. ಮಹಮ್ಮದ್ ಕಲೀಮುಲ್ಲಾ ಅವರು ಬರೆದಿರ್ತಕ್ಕಂಥ ಪುಸ್ತಕ. ಇದನ್ನ ಸಾಧ್ಯವಾದ್ರೆ ಎಲ್ಲರೂ ಕೂಡ ಇದನ್ನ ಒಂದ್ಸರಿ ತಗೊಂಡು ಓದಿ. ನಾಗಮಂಗಲದ ಇತಿಹಾಸವನ್ನ, ನಾಗಮಂಗಲ ತಾಲೂಕು, ನಾಗಮಂಗಲ ಅಂತ ಹೆಸರು ಬರೋಕ್ಕೂ ಕೂಡ ಒಂದು ಕಾರಣ ಇದೆ. ಅದನ್ನ ಈಗ ನಮ್ಮ ಕಲೀಮುಲ್ಲಾ ಅವರು ಹೇಳ್ತಾರೆ. ಈಗ ನಾಗಮಂಗಲ ಅಂತ ಹೆಸರು ಬಂದಿದ್ದಕ್ಕೂ ಒಂದು ಇದ್ದೇ ಇರುತ್ತೆ. ಅದಕ್ಕೆ ಅದು ಸಹ ನಿರ್ದಿಷ್ಟವಾಗಿ ಹೇಳಕ್ಕಾಗಲ್ಲ. ಇದೇ ದೇವಸ್ಥಾನದಲ್ಲಿ ಇರುವಂತಹ ಒಂದು ಶಾಸನದಲ್ಲಿ ಈ ನಾಗಮಂಗಲ ಅನ್ನೋದು ಒಂದು ಅಗ್ರಹಾರವಾಗಿತ್ತು. ಅಗ್ರಹಾರ ಅಂದ್ರೆ ಬ್ರಾಹ್ಮಣರು ಇಲ್ಲಿ ನೆಲೆ ನಿಂತು ಇಲ್ಲಿ ಚತುರ್ವೇದಗಳು ಅಭ್ಯಾಸ ಮಾಡುವ ಮತ್ತು ಕಲಿಸುವಂಥ ವ್ಯವಸ್ಥೆ ಇರುವಂಥ ಜಾಗ. ಅಂದ್ರೆ ಬರೀ ಬ್ರಾಹ್ಮಣರೇ ಇರ್ತಿದ್ರು ಅಂತಲ್ಲ, ಎಲ್ಲರೂ ಇರ್ತಾ ಇದ್ರು. ಆದ್ರೆ ಅವರು ಇಲ್ಲಿ ವೇದ ಮಂತ್ರಗಳು ಮತ್ತೆ ದೇವರ ಪೂಜೆ ಎಲ್ಲಕ್ಕಿಂತ ಮುಖ್ಯವಾಗಿ 4 ಚತುರ್ವೇದಗಳೇನಿವೆ ಅದನ್ನ ಕಲಿಸುವಂತ ಒಂದು ಶಾಲೆ, ಒಂದು ಯೂನಿವರ್ಸಿಟಿ ಇದ್ದ ಹಾಗೆ ಇದಕ್ಕೆ ಅನ್ಸರೆ. ಹಾಗಾಗಿ ಅಲ್ಲಿ ಇದಕ್ಕೆ ಶ್ರೀ ವೀರಬಲ್ಲಾಳ ಚತುರ್ವೇದಿ ಭಟ್ಟರತ್ನಾಕರ ಅಗ್ರಹಾರ ಅಂತ ಇದಕ್ಕೆ ಹೆಸರು, ಶ್ರೀ ವೀರಬಲ್ಲಾಳ. ಇನ್ನು ನಾಗಮಂಗಲ ಹೇಗೆ ಬಂತು? ನಾಗಮಂಗಲ ಅನ್ನೋದು ಮಂಗಳಕರವಾದ್ದು ಒಂದು, ಮತ್ತೆ ಆನೆಗೂ ಸಹ ನಾಗ ಅನ್ನೋದು ಹೆಸರಿದೆ. ಹಾಗಾಗಿ ಇದಕ್ಕೆ ನೇರವಾಗಿ ಯಾವ ರೀತಿ ಹೆಸರು ಬಂತು ಅಂತ ಹೇಳಕ್ಕಾಗಲ್ಲ. ಮತ್ತೆ ಈ ಪ್ರದೇಶವನ್ನ ನಾಗ ಅನ್ನೋನೊಬ್ಬ ಆಳ್ತಾ ಇದ್ದ ಹಿಂದೆ. ಸಮುದಾಯ ಅದನ್ನ ಹೇಳಕ್ ಇಲ್ಲ. ಅವರು ಹೊಯ್ಸಳರ ಗಂಗರ ಕಾಲಕ್ಕೆ ಬರ್ತದದು. ಇಲ್ಲಿ ಒಂದು ಗ್ರಾಮ ಇದೆ ಜೋಲಾಪುರದ ಹತ್ರ, ಕಸಲ್ಗೆರೆ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಒಂದು ಶಾಸನ ಇದೆ. ಆ ಶಾಸನದ ಪ್ರಕಾರ ಹೊಯ್ಸಳ ವಿಷ್ಣುವರ್ಧನನ ಕಾಲದಲ್ಲಿ ಸೋಮ ಅನ್ನೋನು ರಾಜ್ಯಭಾರ ಮಾಡ್ತಾ ಇರ್ತಾನೆ. ಅವನು ಸಾಮಂತ ಸೋಮ ಅಂತ ಅವನು ಹೇಳ್ಕೊಂಡ್ಬಿಟ್ಟಿದ್ದಾನೆ. ಈ ಪ್ರದೇಶ ಅಂದ್ರೆ ಇಡೀ ನಮ್ಮ ನಾಗಮಂಗಲ ತಾಲೂಕು, ಕೃಷ್ಣರಾಜಪೇಟೆ ಸೇರಿದಂಗೆ ಮತ್ತೆ ಮದ್ದೂರು ಸೇರಿದಂಗೆ ಸ್ವಲ್ಪ ಭಾಗ ಈ ಒಂದು ಪ್ರದೇಶ ಇದೆ. ಕಲ್ಕುಣಿ ನಾಡು ಅಂತ ಕರೀತಾರೆ ಇದು. ಕಲ್ಕುಣಿ ನಾಡು. ಈ ಕಲ್ಕುಣಿ ನಾಡಿನ ಆಳ್ವಿಕೆ ತನಗೆ ಹೇಗೆ ಬಂತು ಅನ್ನೋದಕ್ಕೆ ಅವನು ಹೇಳಿದ್ದಾನೆ. ಅದು ಹೇಗೆ ಅಂದ್ರೆ, ಅವನ ಮುತ್ತಾತ ಆಯ್ಕಣ್ಣ ಅಂತ ಅವನ ಹೆಸರು. ಅವನ ಮುತ್ತಾತನ ಹೆಸರು ಆಯ್ಕಣ್ಣ. ಆಯ್ಕಣ್ಣ ಒಬ್ಬ ಸೈನಿಕ, ಸಾಮಾನ್ಯ ಸೈನಿಕ. ಈ ಗಂಗರಿಗೂ ಮತ್ತೆ ಚೋಳರಿಗೂ ಯುದ್ಧ ಆಗುತ್ತೆ ತಲಕಾಡಲ್ಲಿ. ಈ ಗಂಗರ ಸೇನೆ ಯುದ್ಧ ಮಾಡೋದಕ್ಕೆ ತಲಕಾಡ ಕಡೆ ಹೋಗ್ತಾ ಇರ್ತದೆ. ಹೋಗುವಾಗ ಈ ದೇವಲಾಪುರದ ಹತ್ರನೇ ಒಂದು ಹಿದವನ ಕೆರೆ ಅಂತ ಇದೆ ಊರು. ಹಿದವನ ಕೆರೆ. ಆ ಹಿದವನ ಕೆರೆ ಹತ್ರ ಸೈನಿಕರು ಬಿಟ್ಟಿರ್ತಾರೆ, ರೆಸ್ಟ್ ಮಾಡ್ತಾ ಇರ್ತಾರೆ. ಮಾಡುವಾಗ ಅಲ್ಲಿ ಟೆಂಟ್ ಎಲ್ಲ ಹಾಕೊಂಡಿರ್ತಾರೆ. ಅದೆಲ್ಲ ಕಾಡಿನ ಪ್ರದೇಶ, ಕೋಡ್ಲೆ ಅದೆಲ್ಲ ಇದೆಯಲ್ಲ. ಆ ಕಡೆಯಿಂದ ಒಂದು ಆನೆಯ ಹಿಂಡು ಬಂದ್ಬಿಟ್ಟು ಈ ರಾಜನ ಟೆಂಟ್ ಮೇಲೆ ಆಕ್ರಮಣ ಮಾಡೋದಕ್ಕೆ ಬರ್ತಾ ಇರ್ತದೆ. ಆಗ ಈ ಸಾಮಂತ ಸೋಮನ ಮುತ್ತಾತ ಇದ್ದಾನಲ್ಲ, ಅವನು ಒಂದೇ ಬಾಣದಿಂದ ಒಂದು ಆನೆಗಳು ಹೊರಟ್ಬಿಡ್ತಾನೆ. ಮುಂದೆ ಇರ್ತಲ್ಲ ಆನೆ, ಅದಕ್ಕೆ ಆಗ ಎಲ್ಲ ಆನೆಗಳು ಚೆಲ್ಲಾಪಿಲ್ಲಿಯಾಗಿ ಹೊರಟೋಗ್ಬಿಡ್ತವೆ. ಒಂದೇ ಬಾಣದಲ್ಲಿ ಆ ಆನೆನ ಸಾಯಿಸ್ಬಿಡ್ತಾನೆ ಅವನು. ಸಾಯಿಸ್ಬಿಟ್ಟಾಗ ರಾಜ ಅವನಿಗೆ ಕರೆದ್ಬಿಟ್ಟು ಅವನಿಗೆ ಆಯ್ಕಣ್ಣನ್ಗೆ ಕರಿಯ ನಾಯಕ ಅಂತ ಬಿರುದು ಕೊಡ್ತಾನೆ. ಕರಿ ಅಂದ್ರೆ ಆನೆ, ಕರಿಯ ನಾಯಕ ಅಂತ ಬಿರುದು ಕೊಟ್ಟು ಈ ಕಲ್ಕುಡಿ ನಾಡಿನ ಪ್ರದೇಶವನ್ನ ಅವನ್ಗೆ ಆಳಕ್ಕೆ ಕೊಡ್ತಾನೆ. ಒಂಬಳಿಯಾಗಿ ಕೊಡ್ತಾನೆ. ಇಲ್ಲಿಗೆ ನೀನೆ ಪಾಳೆಗಾರ ಅಂದ್ಬಿಟ್ಟು ಕೊಡ್ತಾನೆ. ಈ ಆಯ್ಕಣ್ಣನ ಒಬ್ಬ ಮಗ ನಾಗ ಅವನಿಂದಾನು ಈ ನಾಗ ಅನ್ನೋದಕ್ಕೆ ಒಂದು ಇದು ಬಂದಿರೋದಕ್ಕೆ ಸಾಧ್ಯ ಇರ್ತದೆ. ಎರಡನೇದಾಗಿ ಇನ್ನೊಂದು ಕಥೆ ಇದೆ, ಅದಕ್ಕೆ ಕೈಫಿಯತ್ ಅಂತ. ಕರ್ನಲ್ ಮೆಕೆಂಜಿ ಈ ಭಾರತದ ಇತಿಹಾಸಕ್ಕೆ ಬಹಳ ಪ್ರಯತ್ನ ಪಟ್ಟವರು ಅಂದ್ರೆ ವಿದೇಶಿಯರು, ಬ್ರಿಟಿಷರೇ ಆಗಲಿ ಯಾರೇ ಆಗಲಿ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲಿ ಕರ್ನಲ್ ಮೆಕೆಂಜಿ ಸರ್ವೇಯರ್ ಜನರಲ್ ಆಫ್ ಇಂಡಿಯಾ ಅವನು ಏನು ಮಾಡ್ತಾನೆ, ಈ ಊರುಗಳ ಇತಿಹಾಸ ಬರೆಸ್ಬೇಕು ಅಂತ ಎಲ್ಲ ಊರುಗಳಲ್ಲೂ ಹೋಗಿ ಕುಳಿತುಕೊಂಡು ಅಲ್ಲಿಯ ಮುಖಂಡರಿಂದ ಅವನು ಇತಿಹಾಸವನ್ನು ಬರೆಸ್ತಾನೆ. ಆ ರೀತಿ 1807ರಲ್ಲಿ
ಅವನು ನಾಗಮಂಗಲಕ್ಕೆ ಬಂದಿರ್ತಾನೆ ಅಥವಾ ಒಂದು ನಿಯೋಗನ ಕಳಿಸಿರ್ತಾನೆ. ಇಲ್ಲಿ ಮುಖ್ಯರಾದವರೆಲ್ಲ ಹೇಳ್ತಾರೆ. ಅವ್ರು ಹೇಳೋದೇನಂದ್ರೆ ವಿಜಯನಗರದ ಕಡೆಯಿಂದ ಇಬ್ರು ಸಹೋದರರು ಇಲ್ಲಿಗೆ ಬಂದರು, ಬಂದ್ಬಿಟ್ಟು ಅವ್ರಿಗೇನೋ ಕನಸು ಬೀಳ್ತು, ಅದೆಲ್ಲೋ ಆಯಿತು, ಹಾಗೆ ಮಾಡಿ ಒಂದು ಕಡೆ ಹೋದಾಗ ಒಂದು ನಾಗರ ಹಾವು ಅಲ್ಲಿ ಎಡೆ ಇದು ಮಾಡಿಕೊಂಡು ಸುತ್ತ ಹಾಕ್ಕೊಂಡು ಹುತ್ತಕ್ಕೆ ಇದೆ. ಅದರಿಂದಾಗಿ ಇದಕ್ಕೆ ನಾಗಮಂಡಲ ಹಾಕೊಂಡು ಕೂತಿತ್ತಲ್ಲ, ಅದು ನಾಗಮಂಡಲ ಆಯಿತು ಅಂತ ಹೇಳ್ತಾರೆ. ಆದರೂ ಅದು 15ನೇ ಶತಮಾನದ ಕಥೆ. ಇಲ್ಲಿ ಶಾಸನ ಇರೋದು 11ನೇ ಶತಮಾನದಲ್ಲೇ ಇದಕ್ಕೆ ನಾಗಮಂಗಲ ಅಂತ.